ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರಿ ಫ್ರೆಂಡ್ಸ್? ಆರಾಮದ್ರಿ? ನಾನು ಆರಾಮದ್ದೀನಿ ರೀ. ನೀವು ಆರಾಮದಿರಿ ಅಂತೇಳಿ ನಾ ಅನ್ಕೊತೀನಿ ರೀ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು 4-5 ದಿನ ತನಕ ನಂದು ವಿಡಿಯೋಸ್ ಬಂದಿಲ್ಲ. ಅದು ಯಾಕೆ ಬಂದಿಲ್ಲ ಅಂದರೆ ನನಗೂ ಹೇಳೋಕ್ಕನ್ನ ಆಗ್ತಾಯಿಲ್ಲ ರೀ ಫ್ರೆಂಡ್ಸ್. ಯಾಕಂದರೆ ನಂಗೆ ಭಾಳ ಅಂದರೆ ಭಾಳ ಕಷ್ಟ ಬಂದಿತ್ತು. ಅದು ಕಷ್ಟದಲ್ಲಿದ್ದೆ, ಆದರೆ ನನಗೆ ದೇವರು ಅದು ಕಷ್ಟದಿಂದ ನಂಗೆ ಪಾರು ಮಾಡ್ಯಾರ ರೀ ಫ್ರೆಂಡ್ಸ್. ಆ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಾನು ಕಡಿಮೆ ರೀ. ಒಂದ್ರ ಮೇಲೆ ಒಂದು ಕಷ್ಟ ಬಂದಿತ್ತು ನನಗೆ. ಹಾಗಾಗಿ ಎಲ್ಲ ಈಗ ಕಷ್ಟ ಪರಿಹಾರ ಆಗ್ಯಾವ್ರಿ ಅಲ್ಲನ ದಯಾ ಆಶೀರ್ವಾದದಿಂದ. ಹಾಗಾಗಿ ನನಗೆ ಎಷ್ಟು ಕಷ್ಟ ಬಂದ್ರೂ ನಾವು ನಮ್ಮ ಕಷ್ಟ ನಿಮ್ಗೆ ಹೇಳಿ ಪಾಪ ನಿಮಗೂ ಯಾಕೆ ದುಃಖದಲ್ಲಿ ಬದಲಾಯಿಸ್ಬೇಕು ರೀ ಇದು ವ್ಲಾಗ್. ಹಾಗಾಗಿ ನಾನು ಯಾರಿಗ ಹೇಳಂಗಿಲ್ಲ. ಆ ದೇವ್ರು ನಂದು ಕಷ್ಟ ಎಲ್ಲ ಕಷ್ಟದಿಲ್ಲ ನಾವು ಹೊರಗೆ ತಂದಾರ್ರಿ ಮತ್ತು ಪಾರು ಮಾಡ್ಯಾರ. ಹಾಗಾಗಿ ದೇವ್ರದ್ದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ನಾ ಕಡಿಮೆ ರೀ ಫ್ರೆಂಡ್ಸ್. ಅಲ್ಲಿ ನನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಕಡಿಮೆ ನಂಗೆ. ಹಾಗಾಗಿ ನನಗಂತೂ ಇವತ್ತು ಬ್ಲಾಗ್ ಮಾಡ್ಬೇಕು ಅನಿಸಿತ್ತು ನನಗೆ. ಎದಕ್ಕೆ ಇವತ್ತು ಬ್ಲಾಗ್ ಮಾಡೇನಪ್ಪ ಅಂದರೆ, ನನಗೆ ಇನ್ವೈಟ್ ಮಾಡ್ಯಾರ. ಯಾರಪ್ಪ ಅಂದರೆ ನಮ್ಮ ಅಣ್ಣ ರೀ, ಮೈಬೂಬ್ ಭಯ್ಯ ನಮ್ಮ ಅಣ್ಣ. ಹಾಗಾಗಿ ಅವರು ನನಗೆ ಇನ್ವೈಟ್ ಮಾಡ್ಯಾರ. ಒಬ್ಬರು ದೊಡ್ಡ ಯೂಟ್ಯೂಬರ್ದು ಓಪ್ನಿಂಗ್ ಇದೆ, ಮನಿ ಓಪ್ನಿಂಗ್. ಅದು ಯಾರ್ದು ಅಂಥೇಳಿ ನಾ ಹೇಳ್ತೀನಿ ರೀ. ಹಾಗಾಗಿ ಸುಮನ್ ಮತ್ತು ಮಹಬೂಬ್ ಭಯ್ಯ ನನಗೆ ಇನ್ವೈಟ್ ಮಾಡ್ಯಾರ ರೀ. ಹಾಗಾಗಿ ನಾನು ಹೋಗಲಿ ಬೇಡ ಅಂಥೇಳಿ ಭಾಳ ಇದು ಮಾಡ್ಕೊಂಡಿದ್ದೆ. ಪಾಪ ಅವರು ನನಗೆ ಅಂಥೇಳಿ ನನಗೆ ಇನ್ವೈಟ್ ಮಾಡ್ಯಾರ. ಮತ್ತು ನನಗೆ ಎಷ್ಟು ಖುಷಿಯಾಗಿದೆ ಅಂದರೆ ನನಗೆ ಅದು ಶಬ್ದನೇ ಇಲ್ಲ ರೀ ಫ್ರೆಂಡ್ಸ್. ಹಾಗಾಗಿ ನಾನು ಹೋಗ್ತಾಯಿದ್ದೀನಿ ರೀ ಹುಬ್ಳಿಗೆ. ನಾನು ಹೋಗೋದು ಮತ್ತು ಏನೇನಿದೆ ಇವತ್ತು ಬ್ಲಾಗ್ನಲ್ಲಿ ಎಲ್ಲ ನೋಡ್ಕೊರಿ ಫ್ರೆಂಡ್ಸ್. ನೋಡಿಂದ ನಿಮ್ಗೆ ಇಷ್ಟ ಆಯ್ತು ರೀ, ನಂಗೆ ಇಷ್ಟ ಆಯ್ತಂದರೆ ಕಾಮೆಂಟ್ ಒಳಗೆ ಹೇಳಿರಿ ಫ್ರೆಂಡ್ಸ್. ಮತ್ತು ಏನೇನು ಬ್ಲಾಗ್ನಲ್ಲಿ ಇದೆ ಅಂಥೇಳಿ ಎಲ್ಲ ತೋರಿಸ್ತೀನಿ ರೀ. ಇವತ್ತು ಶಾಪಿಂಗ್ದು ಆಗಿಂದ ನಾನು ಮತ್ತೆ ಅಲ್ಲಿ ಹೋಗಿಂದ ಬ್ಲಾಗ್ ಮಾಡೋದಿದ್ರೆ ಅಲ್ಲಿಂದು ಇವತ್ತು ಸಿಗುತ್ತೆ ರೀ ಬ್ಲಾಗ್ನಲ್ಲಿ. ಯಾಕಂದರೆ ಜಾಸ್ತಿ ಫುಲ್ ಲೆಂತಿ ಆಗಿಬಿಟ್ರೆ ಯಾರು ನೋಡೋಕೆ ಇಷ್ಟಪಡೋಂಗಿಲ್ಲ. ಹಾಗಾಗಿ ನಾನು ಇವತ್ತು ಎಷ್ಟಾಗುತ್ತಾ ಅಷ್ಟು ಬ್ಲಾಗ್ನಲ್ಲಿ ತೋರಿಸೋದು ಟ್ರೈ ಮಾಡ್ತೀನಿ ರೀ ನಾನು. ಹಾಗಾಗಿ ಫ್ರೆಂಡ್ಸ್ ಎಲ್ಲರಿಗೂ ಮೀಟಾಗಿ ಬರೋಣ. ಇವತ್ತು ಖುಷಿ ಸಮಾರಂಭ ಅಂಥೇಳಿ ತಿಳ್ಕೊಳ್ಳಿ ನಮ್ಮದು. ಹಾಗಾಗಿ ನೋಡಿ ಫ್ರೆಂಡ್ಸ್, ಈಗ ನಾನು ಕಷ್ಟದಲ್ಲಿ ಇದ್ದೆ, ಆದರೆ ನನಗೆ ದೇವರೆಲ್ಲ ಅದು ಕಷ್ಟದಿಂದ ನನಗೆ ಹೊರಗೆ ತಂದಾರ ಮತ್ತು ನಾನು ಪಾರಾಗಿ ಬಂದೀವಿ. ಹಾಗಾಗಿ ನಾನು ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ನಾನು ಕಡಿಮೆ ರೀ. ಹಾಗಾಗಿ ಮತ್ತು ನಾನು ಇವತ್ತು ಹೋಗ್ತಾಯಿದ್ದೀನಿ ಅಲ್ಲೇ ಹುಬ್ಳಿಗೆ. ನಮ್ಮ ಮಹಬೂಬ್ ಭಯ್ಯ ನಂಗೆ ಇನ್ವೈಟ್ ಮಾಡಿದರು, ಬರ್ರಿ ಹೋಗಿ ಬರೋಣ ಅಂಥೇಳಿ. ಹಾಗಾಗಿ ನಾವು ಎಲ್ಲರೂ ಹೋಗ್ತಾಯಿದ್ವಿ. ಹೋಗಿಂದ ನಾನು ಎಲ್ಲಿ ಹೋಗ್ತೀನಿ, ಏನು ಮತ್ತು ಅವ್ರಿಗೆ ಗಿಫ್ಟ್ ತೊಗೊಳ್ತೀನಿ ಎಲ್ಲ ಇವತ್ತು ನಾನು ಈ ಬ್ಲಾಗ್ನಲ್ಲಿ ಎಲ್ಲ ನಿಮ್ಗೆ ಸಿಗುತ್ತೆ ರೀ ಫ್ರೆಂಡ್ಸ್. ಹಾಗಾಗಿ ಹೋಗೋಣ, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಈಗ ಡೈರೆಕ್ಟ್ ಏನೇನು ತೋರಿಸ್ತೀನಿ ಅಂಥೇಳಿ ಎಲ್ಲ ನೋಡ್ಕೊರಿ. ಮತ್ತು ಸ್ಕಿಪ್ ಮಾಡಬೇಡ್ರಿ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಶೇರ್ ಮಾಡಿರಿ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಜೊತೆ. ಜಾಸ್ತಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿದರೆ ನಂದು ವಿಡಿಯೋ ಅವರು ಫುಲ್ ವಾಚ್ ಮಾಡ್ತಾರೆ. ಸ್ಕಿಪ್ ಮಾಡಬೇಡ್ರಿ. ಇಷ್ಟ ಆದರೆ ಶೇರ್ ಮಾಡಿರಿ, ಇಲ್ಲಾಂದರೆ ಬಿಡ್ರಿ ಫ್ರೆಂಡ್ಸ್. ಹಾಗಾಗಿ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಈ ಅಕ್ಕನ ಮೇಲೆ ಇರಬೇಕು. ನನ್ನ ಹೆಸರು ನಸೀಮಾ, ನನಗೆ ಎಲ್ಲರೂ ಮನೆಗೆ ನಸೀಮ್ ಅಂತ ಹೇಳ್ತಾರೆ ರೀ ಫ್ರೆಂಡ್ಸ್. ಹಾಗಾಗಿ ನಮ್ಮ ಮನೆಯವ್ರ ಹೆಸರು ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ನಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ರೀ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ನಾನು ಎಲ್ಲರಿಗೂ ಕರ್ಕೊಂಡು ಹೋಗ್ತೀನಿ ಸ್ಟೇಷನ್ಗೆ. ಈಗ ನೋಡಿ ಫ್ರೆಂಡ್ಸ್, ನಾವು ಎಲ್ಲರೂ ಟ್ರೈನ್ ಒಳಗೆ ಕುಂತ್ಕೊಂಡಿವಿ. ಯಾಕಂದರೆ ಫಸ್ಟ್ ರಾತ್ರಿ ಫುಲ್ ಎಷ್ಟು ಗಂಟೆಗೆ ಬಿಟ್ಟಿವಪ್ಪ ಅಂದರೆ ನಾವು 4:15 ಬಿಟ್ಟಿವಿ ರೀ ಮನೇಲಿಂದ. ಈಗ ಟೈಮ್ ಆಗ್ತಾಯಿದೆ 7:30 ಏನು 6:30 ಆಗ್ತಾಯಿದೆ ರೀ ಫ್ರೆಂಡ್ಸ್. ನಮ್ಗೆ ಇಂಟರ್ಸಿಟಿ ಟ್ರೈನ್ಗೆ ನಾವು ಕುಂತ್ಕೊಂಡಿವಿ. 5:45 ರೀ ಇದು ಹುಬ್ಳಿಲಿಂದ. ಹಾಗಾಗಿ ನೋಡಿರಿ ಫ್ರೆಂಡ್ಸ್, ಈಗ ನನ್ನ ಮಗಳು ಚಹಾ ಮತ್ತು ಇಡ್ಲಿ ತೊಗೊಂಡಿದ್ವಿ, ಅದು ಎಂಜಾಯ್ ಮಾಡಕತ್ತಾಳ. ಈಗ ನೋಡಿ ಫ್ರೆಂಡ್ಸ್, ನಾವು ಹೋಗ್ತಾಯಿದ್ದೀವಿ ಹುಬ್ಳಿಗೆ, ಅವ್ರ ಮನೆಗೆ. ಯಾಕಂದರೆ ನಮ್ಮ ಎದಕ್ಕೆ ಹೋಗ್ತೀನಿ ಅಂತ ಹೇಳಿ ಅಲ್ಲೇ ಹೋಗಿಂದ ನಾನು ಹೇಳ್ತೀನಿ ಫ್ರೆಂಡ್ಸ್.
ಬರ್ರಿ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನಾವು ಟ್ರೈನ್ ಒಳಗೆ ಕುಂತ್ಕೊಂಡಿವ್ರಿ. ನಾವು ಎಷ್ಟು ಗಂಟೆಗೆ ಅಂದರೆ 9:06 ಟ್ರೈನ್ ಬಿಡ್ತೀರಿ ಫ್ರೆಂಡ್ಸ್ ಇಲ್ಲಿಂದ. ಹಾಗಾಗಿ ಈಗ ನಾವೆಲ್ಲರೂ ನಾನು ನನ್ನ ಹಸ್ಬೆಂಡ್ ನನ್ನ ಮಗಳು ಬಂದಿವ್ರಿ. ನನ್ನ ಮಗ ಬಂದಿಲ್ಲ, ಆರಾಮಿಲ್ಲ, ಹಾಗಾಗಿ ನಾವೇ ಬಂದಿದ್ವಿ ಫ್ರೆಂಡ್. ಹಾಗಾಗಿ ನಾನು ಕರ್ಕೊಂಡು ಹೋಗ್ತೀನಿ ರೀ. ಅಲ್ಲಿ ಎದಕ್ಕೆ ಹೋಗ್ತಾ ಇದ್ದೀವಿ ಅಂಥೇಳಿ ಎಲ್ಲ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ರೀ. ನೋಡೋಣ ನನ್ನ ಮಗಳು ಹಾಯ್ ಅಂತ ಹೇಳಪ್ಪಿ. ಹಾಯ್ ಎಲ್ಲರಿಗೂ ಹಾಯ್ ರೀ. ಇವತ್ತಿನ ಬ್ಲಾಗ್ ನೀವು ಇಷ್ಟಪಡ್ತೀರಿ, ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ನಲ್ಲಿ ಭಾಳ ಎಲ್ಲ ಇವತ್ತು ಒಳ್ಳೆಯ ಬ್ಲಾಗ್ ಬರ್ತೀವಿ. ಹೀಗಾಗಿ ಬರ್ರಿ ಫ್ರೆಂಡ್ಸ್. ಈಗಂತೂ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿಂದ ನಾನು ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ. ನೋಡಿ ಫ್ರೆಂಡ್ಸ್, ಈಗ ನನ್ನ ಮಗಳಿಗೆ ಭಾಳ ಖುಷಿ ಆಗಿಬಿಟ್ಟೈತ್ರಿ. ಯಾಕಂದರೆ ನನಗೆ ಸ್ವಲ್ಪ ಖುಷಿ ಐತ್ರಿ, ಸ್ವಲ್ಪ ಖುಷಿ ಇಲ್ಲ. ಯಾಕಂದರೆ ನನ್ನ ಮಗ ಬಂದಿಲ್ಲ. ಯಾವಾಗಲೂ ನಾವು ಎಲ್ಲಿ ಹೋದ್ರೂ ನಾವು ನನ್ನ ಮಕ್ಕಳಿಗೆ ಕರ್ಕೊಂಡು ಹೋಗ್ತೀನಿ. ಯಾಕಂದರೆ ನನ್ನ ಮಗನಿಗೆ ಆರಾಮಿದ್ದಿಲ್ಲ ರೀ, ಹಾಗಾಗಿ ಮನೆಯಾಗೆ ಬಿಟ್ಟು ಬಂದಿದ್ದೀನಿ. ನನಗೊಂಥರ ಬೇಜಾರಾಗಿಬಿಟ್ಟಿದ್ರಿ, ಫುಲ್ ಸ್ಯಾಡ್ ಆಗಿಬಿಟ್ಟಿನಿ ನಾನು. ಹೋಗೋದು ಒಂದು ಖುಷಿ ರೀ, ಮತ್ತು ಅದನ್ನು ಕರ್ಕೊಂಬಂದಿಲ್ಲ ಅಂಥೇಳಿ ಅದು ಒಂದು ಖುಷಿ ರೀ. ಆರಾಮಿಲ್ಲ ಅಂಥೇಳಿ ಬಿಟ್ಟು ಬಂದೀನಿ ಪಾಪ. ಹಾಗಾಗಿ ನೋಡಿ ಫ್ರೆಂಡ್ಸ್, ಇದು ವ್ಯೂ ನನಗೆ ಭಾಳ ಇಷ್ಟ ಆಗುತ್ತೆ ರೀ, ಭಾಳ ಲೈಕ್ ಮಾಡ್ತೀನಿ. ಯಾವಾಗಲೂ ಈ ರೂಟಿಗೆ ಹೋದರೆ ನಾನು ಎಲ್ಲ ಇದು ವ್ಯೂ ನನಗೆ ಭಾಳ ಇಷ್ಟ ಆಗುತ್ತೆ. ಹಾಗಾಗಿ ನಾನು ನಿಮಗೆ ತೋರಿಸ್ಬೇಕು, ನನಗೆ ಇಷ್ಟ ಆಗೋದು ವ್ಯೂ ಅಂತ ಹೇಳಿ ನಾನು ತೊಗೊಂಡು ಇದು ಕ್ಲಿಪ್ ತೊಗೊಂಡೆ. ಅದು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಹೆಂಗೆ ಅನಿಸಿತು ಕಮೆಂಟ್ ಒಳಗೆ ಹೇಳಿರಿ ಫ್ರೆಂಡ್ಸ್ ನೀವು. ಮತ್ತು ನಾವು ಇವತ್ತು ಹೋಗ್ತಾ ಇದ್ದೀವಲ್ಲ, ಎಷ್ಟು ದೂರ ಐತ್ರಿ, 4.25 ತಾಸು ಐತೆ. ಅಂದ್ರೂ ನಮ್ಗೆ ಎಷ್ಟು ಖುಷಿ ಆಗ್ತಾಯಿದೆ ಅದು ಗೊತ್ತೇ ಆಗಲ್ರಿ ನಮ್ಗೆ. ಎಲ್ಲರ ಖುಷಿಲಿಂದ ಎಲ್ಲರ ಹೋಗ್ತೀವಿ ಅಂದರೆ ಅದು ದಾರಿನ ನಮ್ಗೆ ನೆನಪು ಗೊತ್ತೇ ಆಗಲ್ರಿ. ಹಾಗಾಗಿ ನೋಡಿ ಫ್ರೆಂಡ್ಸ್, ಈಗ ನಾವು 4 ತಾಸು ಕೂಡ್ಬೇಕು ರೀ ಟ್ರೈನ್ ಒಳಗೆ. ಹಾಗಾಗಿ ನಾವು ನನ್ನ ಮಗಳು ಮತ್ತು ನಾನು ಫುಲ್ ಎಂಜಾಯ್ ಮಾಡ್ತಾಯಿದ್ದೀವಿ. ನಮ್ಮ ಹಸ್ಬೆಂಡ್ ಅಂತರೂ ಅವ್ರು ಇದ್ರಾಗ ಕುಂತ್ಕೊಂಬಿಟ್ಟಾರ್ರಿ. ಅವರು ಮೊಬೈಲ್ ಇದ್ದರೆ ಅವರು ಏನೋ ನೋಡ್ಕೊಂಡು ಕುಂತಾರ. ಈಗ ನಾನು ನನ್ನ ಮಗಳು ಎಂಜಾಯ್ ಮಾಡಕತ್ತೀವಿ. ಬೇರೆಯವ್ರು ಮಲ್ಕೊಂಬಿಟ್ಟಾರ್ರಿ ಆ ಕಡೆ ಸೈಡ್. ಈಗ ಟ್ರೈನೇನು ಖಾಲಿನೇ ಇತ್ತು. ಹಾಗಾಗಿ ನಾವು ಸ್ವಲ್ಪ ತಿನ್ನೋಕೆ ಜಾರುಗೆ ನಮ್ಗೆ ಏನಾರ ಒಂದು ಬೇಕೇ ಬೇಕ್ರಿ. ಆಕಿ ಭಾಳ ಚಟೋರಿ ಅದಾಡ್ರಿ. ಆಕಿ ತಿನ್ನೋಕೆ ಏನಾರ ಒಂದು ತೊಗೊತಾಳ್ರಿ ಟ್ರೈನ್ ಒಳಗೆ. ಎಲ್ಲರ ಯಾವಾಗಾರ ಹೋಗಲಿ. ಈಗ ನೋಡಿರಿ ಫ್ರೆಂಡ್ಸ್, ಸಮೋಸ ಮತ್ತು ಚಟ್ನಿ ತೊಗೊಂಡಾಡ್ರಿ ಆಕಿ. ನಾವು ಬರೀ ಇಡ್ಲಿ ನಾಷ್ಟ ಮಾಡಿದ್ವಿ, ಸಮೋಸ ಏನು ನಾವು ತೊಗೊಂಡಿಲ್ಲ. ಜಾರುಗೆ ಇಷ್ಟ ರೀ ಸಮೋಸ. ನಾನು ಬೆಳಗ್ಗೆ ಸಮೋಸ ತಿನ್ನಂಗಿಲ್ಲ ರೀ, ಆಯ್ಲಿ ಫುಡ್ ಜಾಸ್ತಿ ನಂಗೆ ಇಷ್ಟ ಆಗಲ್ಲ. ಈಗ ನೋಡಿರಿ ಫ್ರೆಂಡ್ಸ್, ನಾವು ಹುಬ್ಳಿ ಸ್ಟೇಷನ್ಗೆ ಇಳ್ಕೊಂಡಿವ್ರಿ. ಭಾಳ ದೂರ್ಲಿ ಬಿಟ್ಬಿಟ್ಟಾರಿ ನಮ್ಗೆ. ಇನ್ನು ಸ್ಟೇಷನ್ ಭಾಳ ಮುಂದಿತ್ತು ರೀ. ಹಾಗಾಗಿ ನಾವು ನೋಡಿರಿ ಫ್ರೆಂಡ್ಸ್, ಈಗ ನಾವು ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ಭಾಳ ಶೆಕೆ ಆಗಿಬಿಟ್ಟಿತ್ತು, ಹಾಗಾಗಿ ಸ್ವಲ್ಪ ವಾಶ್ ಮಾಡಿಕೊಂಡ್ರು, ಹ್ಯಾಂಡ್ ವಾಶ್ ಮತ್ತು ಸ್ವಲ್ಪ ಮುಖ ವಾಶ್ ಮಾಡಿಕೊಂಡ್ರು. ಈಗ ನಾವು ಎಲ್ಲರೂ ಹೊಂಟೀವಿ. ಮತ್ತು ಅಲ್ಲಿ ಮುಂದೆ ನೋಡೋಣ, ಆಟೋ ಏನಾರು ಇದ್ದರೆ ನಾವು ತೊಗೊಂಡು ಮತ್ತೆ ಹೋಗ್ತೀವಿ ಫ್ರೆಂಡ್ಸ್. ನಮ್ಮ ಹಸ್ಬೆಂಡ್ಗೆ ಶೆಕೆ ಅಂದ್ರೆ ಬಿಸಿಲು ಅಂದ್ರೆ ಅವ್ರಿಗೆ ಆಗಲ್ಲ ಪಾಪ. ಮತ್ತು ನಮಗೋಸ್ಕರ ಎಲ್ಲರೂ ನಾವು ಫ್ಯಾಮ್ಲಿ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಬರ್ರಿ, ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಇವತ್ತು. ನಾನು ಒಂದು ಏನೇನಿದೆ ಬ್ಲಾಗ್ನಲ್ಲಿ ಎಲ್ಲ ನೋಡ್ಕೊಡಿ, ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ, ನಿಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಈಗ ನೋಡಿ ಜಾರಿಗಂತೂ ಫುಲ್ ಖುಷಿಯಾಗಿದೆ. ಬರ್ರಿ ಫ್ರೆಂಡ್ಸ್, ಮುಂದೆ ಕರ್ಕೊಂಡು ಹೋಗ್ತೀನಿ ನಿಮ್ಗೆ. Close till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go through the wastelands. ನಾವು CBTಗೆ ಬಂದೀವಿ. ನಮ್ಗೆ ಫುಲ್ ಹೊಟ್ಟೆ ಹಸಿ ಆಗಿಬಿಟ್ಟಿತ್ತು. ಹಾಗಾಗಿ ನಾವು ಸ್ವಲ್ಪ ಬೇಕ್ರಿಗೆ ನಿಂತು ಏನೇನು ಬೇಕೆಲ್ಲ ತೊಗೊಂಡಿವಿ. ಮತ್ತು ಈಗ ನಾವು ಗಿಫ್ಟ್ ಸೆಂಟ್ರಿಗೆ ಬಂದೀವಿ ರೀ. ಈಗ ನೋಡಿ ಫ್ರೆಂಡ್ಸ್, ಈಗ ಗಿಫ್ಟ್ ಏನು ತೊಗೋಬೇಕಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ನಾವು ಗಿಫ್ಟ್ ಸೆಂಟ್ರ್ ಬಂದೀವಿ. ಸಾಕಷ್ಟು ಗಿಫ್ಟ್ಸ್ ಇದಾವೆ ಇಲ್ಲಿ. ಮತ್ತು ಈಗ ನೋಡಿ ಫ್ರೆಂಡ್ಸ್, ಸೀನರೀಸ್ ಅದು ಇದು ಮತ್ತು ಕನ್ಫ್ಯೂಸ್ಡ್ ಆಗಿಬಿಟ್ಟು ನಾವು ಯಾವುದು ತೊಗೋಬೇಕಂತ ಹೇಳಿ. ಹಾಗಾಗಿ ಸಣ್ಣದರ ಇರಲಿ ದೊಡ್ಡದರ ಇರಲಿ ಗಿಫ್ಟೇ.
ಹಾಗಾಗಿ ಸ್ವಲ್ಪ ತೊಗೋಬೇಕಂದ್ರೆ ಸ್ವಲ್ಪ ವಿಚಾರ ಮಾಡಿನ ತೊಗೋಬೇಕು ರೀ. ಅವ್ರಿಗೂ ಖುಷಿ ಆಗಬೇಕು ನಾವು ಕೊಟ್ಟಿಂದ, ಅವ್ರಿಗೂ ಮನಸ್ಸಿಗೆ ಚಲೋ ಅನಿಸ್ಬೇಕು. ಹಂಗಾಗಿ ನಾನು ಸೀನ್ರೀಸ್ ನೋಡಿದೆ ಸಾಕಷ್ಟು. ಅಂದರೆ ನೀರು ನಿಂತಿದ್ದು ಇದ್ದು ಸೀನ್ರೀಸ್ ಕೊಟ್ಟರೆ ನೀರು ಹರಿತಾ ಇರ್ತಿದ್ದಲ್ಲ, ಆ ಥರ ಗಿಫ್ಟ್ ಕೊಡ್ಬೇಕು ರೀ ಸೀನ್ರೀಸ್ದು. ಇಲ್ಲಾಂದರೆ ಕೊಡೋಕೆ ಹೋಗಬಾರ್ದು ರೀ ಫ್ರೆಂಡ್ಸ್. ಹಾಗಾಗಿ ನೋಡಿ ಫ್ರೆಂಡ್ಸ್, ಇಷ್ಟು ಸೀನ್ರೀಸ್ ಇದಾವೆ. ಇದು ಮಕ್ಕಾ ಮದೀನಾದು ಇದು ಫೋಟೋ ರೀ. ಈಗ ನಾನು ಇದು ತೊಗೊಂಡಿನಿ ನೋಡಿರಿ ಫ್ರೆಂಡ್ಸ್. ನನಗಿದು ಭಾಳ ಲೈಕ್ ಆಯಿತು, ಇಷ್ಟ ಆಯಿತು. ನಾನು ಪ್ಯಾಕಿಂಗ್ ಗೋಲ್ಡನ್ ಕಲರ್ ಹಾಕಂದರೆ ಅವರು ಬ್ಲೂ ಕಲರ್ ಹಾಕಿಬಿಟ್ಟಾರೆ, ಅವ್ರಿಗೆ ಗೊತ್ತಿದ್ದಿಲ್ಲ ಅಂತೆ. ಹಾಗಾಗಿ ನಮ್ಮ ಹಸ್ಬೆಂಡಿದ್ದು ಹೆಸರು ಬರೀತಾ ಇದ್ದಾರೆ, ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಲಾಗ್ಸ್ ಅಂಥೇಳಿ ನಮ್ಮ ಚಾನಲ್ ಹೆಸರನ್ನು ಹಾಕ್ಕೊಟ್ಟಿವ್ರಿ. ಇಲ್ಲಾಂದರೆ ಅವ್ರಿಗೂ ಎಷ್ಟು ಜನ ಇರ್ತಾನೆ ಅವ್ರು ಗಿಫ್ಟ್ ಕೊಟ್ಟವ್ರು ಹೆಂಗೆ ಗೊತ್ತಾಗಬೇಕು ರೀ ಯಾರು ಅಂಥೇಳಿ. ಹಾಗಾಗಿ ನಮ್ಮ ಹೆಸರು ಹಾಕಿ ಕೊಟ್ಟಿವ್ರಿ ಫ್ರೆಂಡ್ಸ್. ಈಗ ನೋಡಿರಿ ಸಾಫ್ಟಿ ಐಸ್ ಕ್ರೀಮ್ ತಿನ್ನಾಗತ್ತೀವಿ. ನಮ್ಗಂತೂ ಇದು ಭಾಳ ಇಷ್ಟ ರೀ. ನೋಡಿರಿ ಫ್ರೆಂಡ್ಸ್, ಈಗ ಇದು ಎಂಜಾಯ್ ಮಾಡಿ ನಾವು ಅವ್ರ ಮನೆಗೆ ಓಪ್ನಿಂಗ್ ಹೋಗ್ತೀವಿ. ಇವತ್ತು ನಾನು ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ. ಯಾರು ಓಪ್ನಿಂಗ್ ಅಂಥೇಳಿ ನೀವು ಇವತ್ತು ನೋಡ್ಕೊರಿ. ನಾಳೆಯಿಂದ ನೆಕ್ಸ್ಟ್ ಬ್ಲಾಗ್ನಲ್ಲಿ ಎಲ್ಲ ಓಪ್ನಿಂಗ್ದು ನಿಮ್ಗೆ ಸಿಗುತ್ತೆ ರೀ ಫ್ರೆಂಡ್ಸ್. ಈಗ ನಾವು ಫ್ರೂಟ್ಸ್ ಎಂಜಾಯ್ ಮಾಡ್ತಾಯಿದ್ದೀವಿ. ಈಗ ನೋಡಿರಿ ಫ್ರೆಂಡ್ಸ್, ನಾವು ಅವ್ರ ಮನೆಗೆ ಬಂದ್ವಿ. ಈಗ ಮನೆಗೆ ಬಂದೀವಿ. ಇದೇ ಮನೆಯಿಂದ ಓಪ್ನಿಂಗ್ ನೋಡಿರಿ ಫ್ರೆಂಡ್ಸ್, ಯೂಟ್ಯೂಬರ್ದು ಫ್ರೆಂಡ್ಸ್. ಇವತ್ತು ಬ್ಲಾಗ್ನಲ್ಲಿ ನಾನು ತೋರಿಸೀನಿ. ಯಾಕಂದರೆ ಇದು ಫಸ್ಟೇ ನಾನು ಎಡಿಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಕ್ಲಿಪ್. ಅಲ್ಲೇ ನಾನು ಹುಬ್ಳಿಗೆ ಹೋಗಿಂದ ನಾನು ತೋರ್ಸೋಕೆ ಇವತ್ತು ಎಷ್ಟಾಗಿತ್ತೆ ಅಷ್ಟು ತೋರಿಸೀನಿ ರೀ. ಹೋಗೋದು ತೊಗೊಂಡು ಮತ್ತೆ ಗಿಫ್ಟ್ ನಾವು ಅವ್ರಿಗೆ ಏನೇನು ತೊಗೊಂಡಿವಿ ಅಂಥೇಳಿ ಎಲ್ಲ ನೀವು ಇವತ್ತು ನೋಡಿರಿ. ಮತ್ತು ಹುಬ್ಳಿಗೆ ಹೋಗಿದ್ದು ಶಾಪಿಂಗ್ ತೋರಿಸೀನಿ ಇವತ್ತು ಬ್ಲಾಗ್ನಲ್ಲಿ. ಮತ್ತೆಲ್ಲ ಇವತ್ತು ನೋಡಿರಿ. ಮತ್ತು ನಾನು ಮುಂದೆ ನಾಳೆ ನಿಮ್ಗೆ ಯಾವ ಯೂಟ್ಯೂಬರ್ಗೆ ನಾವು ಮೀಟ್ ಆಗೋಕ್ಕೆ ಹೋಗ್ತಾಯಿದ್ದೀವಿ. ದೊಡ್ಡ ಯೂಟ್ಯೂಬರ್ ರೀ ಅವರು. ನಮ್ಗೆ ಇನ್ವೈಟ್ ಯಾರು ಮಾಡ್ಯಾರ? ಮಹಬೂಬ್ ಭಯ್ಯನ ಮಾಡ್ಯಾರ ರೀ. ಹಾಗಾಗಿ ಅವರು ನಮ್ಗೆ ಇನ್ವೈಟ್ ಮಾಡಿದರು ನೋಡಿರಿ ಫ್ರೆಂಡ್ಸ್. ಈಗ ಅವರು ಸುಮನ್ ಮತ್ತು ಅವರು ಚಾನಲ್ ಹೆಸರು ಹೇಳ್ತೀನಿ ರೀ, ತಮ್ಮನ್ನ ಬ್ಲಾಗ್ನವ್ರು ಎಲ್ಲರೂ ನಮ್ಗೆ ಇನ್ವೈಟ್ ಮಾಡಿದರು, ಬರ್ರಿ ಹೋಗಿ ಬರೋಣ ಅಂಥೇಳಿ. ಹಾಗಾಗಿ ನೋಡಿ ಫ್ರೆಂಡ್ಸ್, ಈಗ ನಾವು ಅಲ್ಲೇ ಹೋಗೋದು ಇವತ್ತಂತ್ರ ಆಗಲ್ಲ, ಯಾಕಂದರೆ ಫುಲ್ ಲೆಂತಿ ಆಗ್ಬಿಡುತ್ತೆ ರೀ ವಿಡಿಯೋ. ಹಾಗಾಗಿ ನಾನು ಇವತ್ತೇ ಎಲ್ಲ ಬ್ಲಾಗ್ನಲ್ಲಿ ಹೋಗಿದ್ದು ಮತ್ತು ಬರೋದೆಲ್ಲ ಹಾಕ್ಬೇಕಂಥೇಳಿ ಅಂದ್ಕೊಂಡಿದ್ದೆ. ಬಟ್ ಏನು ಮಾಡ್ಬೇಕು ರೀ, ಫುಲ್ ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ನಾನು ಇವತ್ತು ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡೀನಿ ಫ್ರೆಂಡ್ಸ್. ನಾಳೆದ್ದ ನಿಮಗೆ ನಾನು ಯೂಟ್ಯೂಬರ್ ಮನೆಗೆ ಹೋಗಿದ್ದೆಲ್ಲ, ಹಾಗಾಗಿ ಅವ್ರದ್ದು ನಾಳೆ ಬ್ಲಾಗ್ನಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಏನು ಬೇಜಾರು ಮಾಡ್ಕೋಬೇಡ್ರಿ, ನಾಳೆ ನೋಡಿರಿ, ನಿಮ್ಗೆ ಖುಷಿ ಆಗುತ್ತೆ. ಹಾಗಾಗಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲೇ ನಾನು ಎಂಡ್ ಮಾಡ್ತೀನಿ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಲಾಗ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಶೇರ್ ಮಾಡಿರಿ ಇಷ್ಟ ಆದರೆ ನಂದು ವೀಡಿಯೋಸ್. ಮತ್ತು ಟೇಕ್ ಕೇರ್, ಬಾಯ್. ಮತ್ತೆ ಸಿಗೋಣ ರೀ ಹೊಸ ಬ್ಲಾಗ್ನಲ್ಲಿ ಹೊಸ ರೂಟೀನ್ ಜೊತೆ. ನಾನು ಯಾರ ಮನೆಗೆ ಹೋಗ್ತಾಯಿದ್ದೀನಿ ನಾಳೆ, ನೀವು ಪ್ಲೀಸ್ ನಂದು ವಿಡಿಯೋ ವಾಚ್ ಮಾಡಿರಿ. ಖಂಡಿತವಾಗಿ ನಿಮ್ಗೆ ಇಷ್ಟ ಆಗುತ್ತೆ ಅಂಥೇಳಿ ನಾನು ಅನ್ಕೊತೀನಿ ರೀ. ಮತ್ತು ನಿಮ್ಗೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಬೇಕು ವಿಡಿಯೋ. ನಾಳೆ ಓಪ್ನಿಂಗ್ ಬ್ಲಾಗ್ ಸಿಗುತ್ತೆ ರೀ, ದೊಡ್ಡ ಯೂಟ್ಯೂಬರ್ ಓಪ್ನಿಂಗ್ದು ಬ್ಲಾಗ್ ನೀವು ನೋಡ್ತೀರಿ. ನೀವು ಎಲ್ಲರಿಗೂ ಖುಷಿ ಆಗುತ್ತೆ ರೀ ಯಾರು ಅಂಥೇಳಿ. ನಾಳೆ ಆ ಬ್ಲಾಗ್ನಲ್ಲಿ ಎಲ್ಲರಿಗೂ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಇವತ್ತಂತ್ರ ಇಷ್ಟು ನೋಡ್ಕೊಂಬಂದ್ರಿ. ಇಷ್ಟ ಆದರೆ ನನಗೆ ಕಾಮೆಂಟ್ ಒಳಗೆ ಹೇಳಿರಿ ಫ್ರೆಂಡ್ಸ್ ಪ್ಲೀಸ್. ಓಕೆ ರೀ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.